ಶುರು ಸಂಜೆ ಶುರು ಅಂತ ಆಕಾಶಾತ್ಮಕಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ರಾಜಋಷಿ ಭಗೀರಥ ಮಹರ್ಷಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ, ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿ, ಶಿವಪುರಿ ಮಹಾಸ್ವಾಮೀಜಿಗಳನ್ನು ಸ್ಮರಿಸಿಕೊಂಡು ಚಿನ್ಮೂಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನವು 13 ಜನ ಜಗದ್ಗುರುಗಳನ್ನು ಹೊಂದಿದ್ದು ಸುಮಾರು 650 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಪರಂಪರೆಯನ್ನು ಹೊಂದಿರುತ್ತದೆ. ಭಗೀರಥ ಪೀಠ ಮಹಾಸಂಸ್ಥಾನದ ವತಿಯಿಂದ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ತಮ್ಮ ಅವಿರತ ಪ್ರಯತ್ನದ ಫಲವಾಗಿ 12ನೇ ಜಗದ್ಗುರುಗಳಾಗಿ ಸಮಾಜಕ್ಕೆ ಪಟ್ಟಾಭಿಷಿಕ್ತರಾದ ಮೇಲೆ ಗ್ರಾಮೀಣ ಹಿಂದುಳಿದ ಪ್ರದೇಶಗಳಲ್ಲಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ, ಹಾಗೆ ಉಪ್ಪಾರ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 1973-74ರಲ್ಲಿ 72-73ರಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘವನ್ನು ಸ್ಥಾಪನೆ ಮಾಡಿ, ಮೊದಲಿಗೆ ದಿವಂಗತ ವಸಂತ್ ಶೆಟ್ಟರನ್ನು ಅಧ್ಯಕ್ಷರನ್ನಾಗಿ, ಆನಂತರದ ದಿನಗಳಲ್ಲಿ BR ಕೊಪ್ಪ, ಡಾಕ್ಟರ್ ಭೀಮಪ್ಪನವರು, DS ರಾಮಪ್ಪನವರು, SM ಲಾತೂರ್ರವರು, ಹಾಗೆ ಸನ್ಮಾನ್ಯ HC ನೀರಾವರಿಯವರು, ಬಸವರಾಜಪ್ಪನವರು, ಹೀಗೆ ಈ ದಿನಗಳಲ್ಲಿ ಸನ್ಮಾನ್ಯ ಶಾಸಕರಾದ ಪುಟ್ಟರಂಗ ಶೆಟ್ಟಿಯವರು ಅಧ್ಯಕ್ಷರಾಗಿ ಸಮಾಜವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಹಿಂದಿನಿಂದ ಇಲ್ಲಿಯವರೆಗೆ ಅನೇಕ ಈ ಹಿರಿಯರ ಮಾರ್ಗದರ್ಶನ, ಹಾಗೆ ಎಂ ಹನುಮಯ್ಯನವರು ಸಹ, ದಿವಂಗತರಾದ ಎಂ ಹನುಮಯ್ಯನವರು ಈ ಸಮಾಜಕ್ಕೆ ಸಾಕಷ್ಟು ಶ್ರಮವನ್ನು ಸೇವೆಯನ್ನು ಸಲ್ಲಿಸಿರ್ತಾರೆ. ಉಪ್ಪಾರ ಸಂಘಟನೆಗಾಗಿ ಭಗೀರಥ ಉಪ್ಪಾರ ಧಾರ್ಮಿಕ ಟ್ರಸ್ಟನ್ನು ರಚಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಸಮಾಜದ ಬಂಧುಗಳಿಗೆ ಧಾರ್ಮಿಕ ಸಂಸ್ಕಾರ ಸಿಗಬೇಕೆಂಬ ಮಹದುದ್ದೇಶದಿಂದ 1987-88ರಲ್ಲಿಯೇ ಈ ಟ್ರಸ್ಟನ್ನು ಸ್ಥಾಪನೆ ಮಾಡಿರುತ್ತಾರೆ. ಹಾಗೆಯೇ ಬೆಂಗಳೂರಿನಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸವನ್ನು ನಡೆಸಲು ಭಗೀರಥ ಸಮುದಾಯ ಭವನ, ವಿದ್ಯಾರ್ಥಿ ನಿಲಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ಎಲ್ಲ ಸಭಾಭವನಗಳನ್ನು ನಿರ್ಮಿಸಲಾಗ್ತಾ ಇದೆ. ಹಾಗೆಯೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಸಹ ಶಾಖಾ ಮಠಗಳನ್ನು ಸ್ಥಾಪನೆ ಮಾಡಿ ಧಾರ್ಮಿಕ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ನಡೆಸಬೇಕೆನ್ನುವ ಅಭಿಲಾಷೆ ಹೊಂದಿರುತ್ತೇವೆ. ಈ ಎಲ್ಲವುಗಳ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧೀನದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಸಂಘಟನೆ, ಕರ್ನಾಟಕ ರಾಜ್ಯ ನೌಕರರ ಹಾಗೂ ಉಪ್ಪಾರರ ಸಂಘಟನೆ, ಕರ್ನಾಟಕ ರಾಜ್ಯ ಉಪ್ಪಾರರ ಯುವಕ ಸಂಘಟನೆ, ಎಲ್ಲ ಸಂಘಟನೆಗಳನ್ನು ಬೆಳೆಸಿ, ಹಾಗೆಯೇ ಬೆಂಗಳೂರು ರಾಜಧಾನಿಯಿಂದ ಹಳ್ಳಿಯ ಹೊರಗೆ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯದ ಮಟ್ಟದವರೆಗೆ ಸಂಘ ಕ್ರಿಯಾಶೀಲವಾಗಿ ಬೆಳೆದು ಸಮಾಜದ ಎಲ್ಲ ಜನರನ್ನು ತಲುಪುವಂತೆ ಉತ್ತಮವಾದಂಥ ಕಾರ್ಯವನ್ನು ಮಾಡಬೇಕೆನ್ನುವಂಥ ಅಭಿಲಾಷೆ ಇರ್ತದೆ. ಹೀಗಾಗಿ ಈ ಎಲ್ಲ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗಲು ಜಿಲ್ಲಾ ಸಂಘಗಳನ್ನ ಸ್ಥಾಪನೆ ಮಾಡುವಂಥದ್ದು, ಜಿಲ್ಲಾ ಸಂಘಗಳ ಇದ್ದಲ್ಲಿ ಅವುಗಳನ್ನು ಪುನರುಜ್ಜೀವನಗೊಳಿಸುವಂಥದ್ದು, ತಾಲೂಕು ಸಂಘಗಳನ್ನು ಕ್ರಿಯಾಶೀಲಗೊಳಿಸುವಂಥದ್ದು, ಎಲ್ಲ ಕೆಲಸವನ್ನು ಮಾಡಲು ಈಗಾಗಲೇ ರಾಜ್ಯ ಉಪ್ಪಾರ ಸಂಘಟನೆಗೆ ಕರೆ ನೀಡಿರುತ್ತೇವೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈಗಾಗಲೇ ಸಂಚಾರವನ್ನು ಮಾಡಿ ಎಲ್ಲ ಕಡೆ ಜಾಗೃತಿಗೊಳಿಸ್ತಾ ಸಮಾಜವನ್ನು ಮುನ್ನಡೆಸಲಾಗ್ತಾ ಇದೆ. ಈ ಎಲ್ಲ ಸಮಾಜದ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಇವುಗಳ ಜೊತೆಯಲ್ಲಿ ಸಮಾಜಕ್ಕೆ ಹಲವಾರು ಅಭಿವೃದ್ಧಿ ಕೆಲಸಗಳ ಜೊತೆಯಲ್ಲಿ ತನ್ನದೇ ಆದಂಥ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವನ್ನು ಸಹ ನಾವು ಒತ್ತಾಯಿಸಬೇಕಾಗ್ತದೆ.
ಆ ನಿಟ್ಟಿನಲ್ಲಿ ಈಗಾಗಲೇ ಹಿಂದಿನಿಂದಲೂ ಹಲವಾರು ಸಮಾವೇಶಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ನಡೆಸುತ್ತಾ ಬಂದಿರ್ತೇವೆ. ಉಪ್ಪಾರರ ಸಂಘಟನೆಗಾಗಿ, ಜಾಗೃತಿಗಾಗಿ 1953, 54, 55ರಲ್ಲಿಯೇ ಶಿವಮೊಗ್ಗದಲ್ಲಿ ಮಹಾಸಮ್ಮೇಳನ ನಡೆದು ಆಗಿನ ಮುಖ್ಯಮಂತ್ರಿಗಳನ್ನು ಕರೆದು ಗುರುಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದ ಸಮಾವೇಶ ಆಗಿರ್ತದೆ. ಆನಂತರದಲ್ಲಿ 1973ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬೀರೂರಿನಲ್ಲಿ ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸು ಕರೆದು ಅಲ್ಲಿಯೂ ಸಹ ಉತ್ತಮವಾದಂಥ ಯಶಸ್ವಿ ಸಮ್ಮೇಳನ ನಡೆದಿರ್ತದೆ. ಆನಂತರದಲ್ಲಿ 1983, 84ರಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಆಗ ಅಂದಿನ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸಚಿವರುಗಳನ್ನು ಸಹ ಕರೆದು ಸಮಾಜದ ಸ್ಥಿತಿಗತಿಗಳನ್ನು ಗಮನಕ್ಕೆ ತರಲಾಗಿದೆ. ಹಾಗೆ 1994, 95ರಲ್ಲಿ ಗೋಕಾಕ್ ಮಹಾಸಮ್ಮೇಳನದಲ್ಲಿ ಅಲ್ಲಿಯೂ ಸಹ ದೊಡ್ಡ ಒಂದು ಸಮಾವೇಶ ನಡೆಸಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗಿದೆ. ಹಾಗೆ ಎಲ್ಲವುಗಳ ಜೊತೆಯಲ್ಲಿ ಇತ್ತೀಚಿನ ನಮ್ಮ ಅಧಿಕಾರಾವಧಿ ಬಂದ ನಂತರ ಹಾಗೆ ಹಲವಾರು ಮುಖಂಡರ ಸಹಕಾರದೊಂದಿಗೆ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ಹಾಗೆಯೇ ಕುಷ್ಟಗಿಯಲ್ಲಿ ಮತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ಹಾಗೆ ನಮ್ಮ ಭಗೀರಥ ಪೀಠ ಮಹಾಸಂಸ್ಥಾನದಲ್ಲಿ 4-5 ಈಗಾಗಲೇ ಸಮಾವೇಶಗಳನ್ನು, ಭಗೀರಥ ಜಯಂತ್ಯೋತ್ಸವಗಳನ್ನು ಬೃಹತ್ ಪ್ರಮಾಣದಲ್ಲಿ ನಡೆಸಿ ಆಗಿನ ಸರ್ಕಾರಗಳ ಮುಖ್ಯಮಂತ್ರಿಗಳನ್ನು ಹಾಗೂ ವಿರೋಧ ಪಕ್ಷದ ನಾಯಕರನ್ನು ಎಲ್ಲರೂ ಕರೆದು ದೊಡ್ಡ ಒಂದು ಸಮಾಜದ ಶಕ್ತಿಯನ್ನು ಪ್ರದರ್ಶನ ಮಾಡಲಾಗಿದೆ. ಇವೆಲ್ಲವುಗಳ ಜೊತೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಭಗೀರಥ ಜ್ಯೋತಿ ಯಾತ್ರೆಯನ್ನು 2004ರಲ್ಲಿ ಯಶಸ್ವಿಯಾಗಿ ನಡೆಸಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಸಂಚಾರವನ್ನು ಮಾಡಿ ಬೆಂಗಳೂರಿನಲ್ಲಿ ದೊಡ್ಡ ಸಮಾರಂಭವನ್ನು ನಡೆಸಿ ಆಗಿನ ಮುಖ್ಯಮಂತ್ರಿಗಳನ್ನು ಸಹ ಕರೆದು ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ದುಡಿದಂಥ ಅನೇಕ ಮಹನೀಯರು, ನಾವು ಹೇಳಿದಂತೆ ಸಂಘದ ಪದಾಧಿಕಾರಿಗಳು ಆಯಾ ಕಾಲಕ್ಕೆ ಅವರವರದಾದಂಥ ಶ್ರಮವನ್ನು ಸಲ್ಲಿಸಿ ಈ ಸಮಾಜವನ್ನು ಮುನ್ನಡೆಸಿರ್ತಾರೆ. ಎಲ್ಲ ಮಹನೀಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ದಿವಸಗಳಲ್ಲಿ ಅವರ ಎಲ್ಲ ಸಹಕಾರವನ್ನು ಅಪೇಕ್ಷಿಸಿ ಸಮಾಜದಲ್ಲಿ ಏನೇ ಸಮಸ್ಯೆಗಳು ಬಂದಿರಲಿ, ಭಿನ್ನಾಭಿಪ್ರಾಯಗಳು ಬಂದಿರಲಿ, ಅವೆಲ್ಲವುಗಳನ್ನು ನಾವು ಮರೆತು ಮುಂದಿನ ದಿವಸಗಳಲ್ಲಿ ಸಮಾಜವನ್ನು ಮುನ್ನಡೆಸುವಲ್ಲಿ ನಾವೆಲ್ಲರೂ ಸಹ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಏನು ಪದಾಧಿಕಾರಿಗಳ ಹಿಂದಿನಿಂದ ಬಂದಂತಹ ಎಲ್ಲ ಪದಾಧಿಕಾರಿಗಳಲ್ಲೂ ನಾವು ಹೇಳುವುದಿಷ್ಟೇ, ನೀವೆಲ್ಲ ವಿಶಾಲ ಭಾವನೆಗಳೊಂದಿಗೆ ಸಮಾಜದ ಗುರುಪೀಠದೊಂದಿಗೆ ಸೇರಿಕೊಂಡು ಸಮಾಜದ ಎಲ್ಲ ಜನರನ್ನು ನಾವು ಅಭಿವೃದ್ಧಿಪಡಿಸುವಲ್ಲಿ ನಾವೆಲ್ಲರೂ ಸಹ ಮುನ್ನಜ್ಜೆ ಇಡಬೇಕಾಗ್ತದೆ. ಹಾಗೆ ಜನಗಳನ್ನು, ಯುವ ಪೀಳಿಗೆಯನ್ನು ಸಮರ್ಥವಾಗಿ ಮುನ್ನಡೆಸಬೇಕಾಗ್ತದೆ. ಆ ದಿಸೆಯಲ್ಲಿ ನೀವೆಲ್ಲರೂ ಸಹ ನಿಮ್ಮ ಅಮೂಲ್ಯ ಸಹಕಾರವನ್ನು ಕೊಟ್ಟು ಹಾಗೆ ಮುಂದಿನ ದಿವಸಗಳಲ್ಲಿ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಬೆಳೆಸುವಲ್ಲಿ ಎಲ್ಲರೂ ಸಹ ಶ್ರಮಿಸಬೇಕು ಅನ್ನುವಂಥ ಕರೆ ನೀಡ್ತಾ, ಹಾಗೆಯೇ ರಾಷ್ಟ್ರ ಮಟ್ಟದಲ್ಲೂ ಸಹ ಎಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಸಮಾಜದವರು ಈಗಾಗಲೇ ಉಪ್ಪಾರ, ಲೋನಾರಿ, ನೋನಿಯಾ ಹಾಗೆ ಸಗರ, ಹಾಗೆ ಉಪಾಯ ನಾಯ್ಕರ್, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಸಮಾಜದ ಬಂಧುಗಳು ಹೆಸರನ್ನು ಕರೆಸಿಕೊಳ್ತಾ ಇದ್ದು ರಾಷ್ಟ್ರ ಮಟ್ಟದಲ್ಲೂ ಸಮಾಜ ಒಂದುಗೂಡಬೇಕು. ಈ ಮಟ್ಟದಲ್ಲಿ ಈಗಾಗಲೇ ಎಲ್ಲ ರೀತಿಯ ಅನೇಕ ಸಭೆಗಳನ್ನು ನಡೆಸಲಾಗಿದ್ದು ರಾಷ್ಟ್ರ ಮಟ್ಟದಲ್ಲೂ ಸಹ ಸಮಾಜ ಒಂದುಗೂಡಿ ಸಮಾಜ ಇನ್ನೂ ಬೆಳಿಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಸ್ಥಾನಮಾನಗಳನ್ನು ಪಡ್ಕೋಬೇಕು. ಹಾಗೆ ಸರ್ಕಾರದ ಮುಖ್ಯವಾಹಿನಿಯಲ್ಲಿ ಬರಬೇಕು. ಹಾಗೆ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಈಡೇರಿಸಿಕೊಳ್ಬೇಕು ಸರ್ಕಾರದ ವತಿಯಿಂದ. ಈಗಾಗಲೇ ನಾವು ಹಲವಾರು ಸಮಸ್ಯೆಗಳು ಅನ್ನುವಂಥ ನಿಟ್ಟಿನಲ್ಲಿ ನಾವೀಗ ಭಗೀರಥ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಬೇಕು. ಹಾಗೆ ಸಮಾಜವನ್ನು ಮೀಸಲಾತಿ ಪಟ್ಟಿಗೆ ಸೇರಿಸಬೇಕು. ಹಾಗೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಬೆಂಗಳೂರು ಓಂಕಾರ ಆಶ್ರಮದ ವಿವಾದವನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆಯೇ ಮೈಸೂರಿನ ಹಾಸ್ಟೆಲ್ ವಿವಾದವನ್ನು ಬಗೆಹರಿಸಿಕೊಳ್ಬೇಕು. ಇವೆಲ್ಲವುಗಳ ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿ ದುಡಿದಂಥ ಮಹನೀಯರುಗಳಿಗೆ ರಾಜಕೀಯ ಸ್ಥಾನಮಾನಗಳನ್ನು ಕೊಡಿಸುವಲ್ಲಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ಮುಂದುವರೆದಂತಹ ಸಹೋದರ ಸಮಾಜಗಳಂತೆ ಉಪ್ಪಾರ ಸಮಾಜವೂ ಸಹ ಹಿಂದೆ ವೈಭವದಿಂದ ಏನು ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ತಮ್ಮದಾದಂಥ ಕೊಡುಗೆಯನ್ನು ಸಲ್ಲಿಸಿರ್ತದೆ. ಮುಂದಿನ ದಿವಸಗಳ ಅಂತಹ ಉತ್ತಮವಾದಂಥ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಾಗಿದೆ. ಅದಕ್ಕೆ ನಮ್ಮ ಆರಾಧ್ಯ ದೈವ ಚನ್ನಕೇಶವನು ಹಾಗೆ ಭಗೀರಥ ಮಹರ್ಷಿಯು ಎಲ್ಲ ಜನಗಳಿಗೆ ಸದ್ಬುದ್ಧಿಯನ್ನು ಕೊಡಿ, ಸನ್ಮಂಗಳವನ್ನು ಉಂಟು ಮಾಡಿ, ಹಾಗೆ ಎಲ್ಲ ಜನರು ಸೇರಿ ಗುರುಪೀಠದೊಂದಿಗೆ ಕೈ ಜೋಡಿಸಿ ಎಲ್ಲರೂ ಸೇರಿ ನಾವು ಸಮಾಜವನ್ನು, ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಎಲ್ಲರ ಸಹಕಾರದ ಅಗತ್ಯ ಇದೆ. ಅದಕ್ಕೆ ಸದಾ ನೀವು ಜೊತೆಗಿರ್ತೇವೆ. ನೀವು ಸದಾ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿರಿ ಎನ್ನುವಂಥ ಅಪೇಕ್ಷೆಯಾಗಿದೆ. ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಲಿ.